ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ RRBಯ ಹೊಸ ರಿಕ್ರೂಟ್ಮೆಂಟ್ನ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ RRBಯ ಹೊಸ ರಿಕ್ರೂಟ್ಮೆಂಟ್ನ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ 21/10/2025 ಪ್ರಾರಂಭವಾಗಿದೆ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇಲ್ಲಿ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 20/11/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕು. ಇದು ಬಂದ್ಬಿಟ್ಟು ಯಾವ ಒಂದು ರಿಕ್ರೂಟ್ಮೆಂಟ್ ಅಂತ ಬಂದ್ರೆ ಇಲ್ಲಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಲ್ಲಿ ನಿಮ್ಮ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಿಟ್ಟಿದ್ದಾನೆ. ಇಲ್ಲಿ ಇದರಲ್ಲೂ ಏನಂತಂದ್ರೆ ಯಾವ ಡಿಗ್ರಿ ಆದವರು ಮಾತ್ರ ಈ RRBಯ NTPC ಕ್ಯಾಟಗರಿಗೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಬಂದ್ಬಿಟ್ಟು 20/11/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆನ್ಲೈನ್ ಫೀ ಪೇಮೆಂಟ್ನ ಬಂದ್ಬಿಟ್ಟು 20/11/2025 ಒಳಗಡೆ ಆನ್ಲೈನ್ ಫೀ ಪೇಮೆಂಟ್ನ ಮಾಡಬೇಕಾಗತ್ತೆ. ಇಲ್ಲಿ ಕರೆಕ್ಷನ್ನ ಬಂದ್ಬಿಟ್ಟು ಏನಾದರೂ ಡೀಟೇಲ್ಸ್ನ ತುಂಬಿದಲ್ಲಿ ಏನಾದರೂ ಕರೆಕ್ಷನ್ ಮಾಡೋದಿದ್ರೆ ನೀವು 23/11/2025 2/12/2025 ಒಳಗೆ ಕರೆಕ್ಷನ್ನ ಮಾಡಬೇಕಾಗತ್ತೆ. ಇಲ್ಲಿ ಸ್ಕ್ರೈಬ್ನ ರಿಜಿಸ್ಟ್ರೇಷನ್ನ ಡೀಟೇಲ್ಸ್ನ ಬಂದ್ಬಿಟ್ಟು ನೀವು ಪೋರ್ಟಲಲ್ಲಿ 3/12/7/2026 ಒಳಗಡೆ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ನೀವು ಸ್ಕ್ರೈಬ್ ಏನಾದರೂ ಎಕ್ಸಾಮ್ ಬರೀತಿದ್ರೆ ನಿಮ್ಮದು ಇಲ್ಲಿ ಯಾವ ಯಾವ ಹುದ್ದೆಗಳು ಬಂದರೆ ನಿಮಗೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಹುದ್ದೆಗಳಿದಾವೆ. ಅದು ಟೋಟಲ್ ಬಂದ್ಬಿಟ್ಟು 161 ವೇಕೆನ್ಸೀಸ್ ಇದಾವೆ. ಇಲ್ಲಿ ನಿಮ್ಮ ಇನಿಷಿಯಲ್ ಪೇ ಬಂದ್ಬಿಟ್ಟು 35,400 ರೂಪಾಯಿ ಏನಿದೆ. ಇಲ್ಲಿ ಏಜ್ ನ ಬಂದ್ಬಿಟ್ಟು 18ರಿಂದ 33 ವಯಸ್ಸೊಳಗಡೆ ಆನ್ಲೈನ್ ಅಪ್ಲೈ ಮಾಡ್ಬೇಕಾಗುತ್ತೆ. ಇಲ್ಲಿ ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿದಾವೆ, ಅದು ಬಂದ್ಬಿಟ್ಟು 615 ಹುದ್ದೆಗಳಿದಾವೆ. ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಬಂದ್ಬಿಟ್ಟು 3,416 ಹುದ್ದೆಗಳಿದಾವೆ. ಅದೇ ತರ ಜೂನಿಯರ್ ಅಕೌಂಟೆಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಬಂದ್ಬಿಟ್ಟು 921 ಹುದ್ದೆಗಳಿವೆ. ಇಲ್ಲಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಬಂದ್ಬಿಟ್ಟು 638 ಹುದ್ದೆಗಳಿವೆ. ಟ್ರಾಫಿಕ್ ಅಸಿಸ್ಟೆಂಟ್ ಬಂದ್ಬಿಟ್ಟು 59 ಹುದ್ದೆಗಳಿವೆ. ಟೋಟಲ್ ಬಂದ್ಬಿಟ್ಟು ಎಲ್ಲಾ RRBಯಲ್ಲಿ ಬಂದ್ಬಿಟ್ಟು 5,810 ಹುದ್ದೆಗಳಿವೆ. ಇಲ್ಲಿ ಪೇ ಸ್ಕೇಲ್ ನ ನೋಡಬಹುದು, ಇನಿಷಿಯಲ್ ಪೇ ಎಷ್ಟು ಕೊಡ್ತಾ ಹೋಗ್ತಾರೆ ಅಂತಂದು. ಸ್ಟಾರ್ಟಿಂಗ್ 35,400 ಇಂದನೂ ಇದೆ, 25,500 35,400 ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಅಂತ ಬಂದ್ರೆ ಇಲ್ಲಿ ಡಿಗ್ರಿ ಆದವರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಪಾಸ್ ಆದವರು ಅವ್ರು ಅಪ್ಲೈ ಮಾಡಬಹುದು. ಇಲ್ಲಿ ಇಂಡಿಯನ್ ಸಿಟಿಜನ್, ನೇಪಾಲ್ ಸಿಟಿಜನ್, ಮತ್ತೆ ಟಿಬಿಟಿಯನ್ ರೆಫ್ಯೂಜಿ ಇದ್ರೆ, ಮತ್ತೆ ಭೂತಾನ್ ಏನಾದ್ರು ಸಿಟಿಜನ್ ಇದ್ರೆ ಅವರು ಅಪ್ಲೈ ಮಾಡಬಹುದು. 18 to 33 ತನಕ ಏಜ್ ತನಕನೂ ಅಪ್ಲೈ ಮಾಡಬಹುದು. ಇಲ್ಲಿ OBC NCL ಸರ್ಟಿಫಿಕೇಟ್ ಇದ್ರೆ ನಿಮಗೆ ಏನಂದ್ರೆ ರಿಸರ್ವೇಶನ್ UR EWS ಇದ್ರೆ ರಿಸರ್ವೇಶನ್ ಬರ್ತಾ ಹೋಗುತ್ತೆ. SC ST ಇದ್ರೂ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಬರ್ತಾ ಹೋಗುತ್ತೆ. ಇಲ್ಲಿ UR EWS ಇದ್ರೆ ಏನ್ ಒಂದು ಏಜ್ ಡೇಟ್ ಆಫ್ ಬರ್ತ್ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. OBC NCL ಇದ್ರೆ ಯಾವ ಒಂದು ಡೇಟ್ ಆಫ್ ಬರ್ತ್ ಒಳಗಡೆ ಇರಬೇಕು. SC ST ಬಂದ್ರೆ ಯಾವ ಒಂದು ಡೇಟ್ ಆಫ್ ಬರ್ತ್ ಒಳಗಡೆ ಇರಬೇಕು ಅಂತ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ SC ST ಬಂದ್ಬಿಟ್ಟು 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ಕ್ಯಾಂಡಿಡೇಟ್ಸ್ ಬಂದು 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದೇ ತರ PWBD 10 ವರ್ಷ, PWD OBC NCL 13 ವರ್ಷ, SC ST ಇದ್ರೆ 15 ವರ್ಷ, ವಿಡೋಸ್ಗೆ, ಡೈವರ್ಸ್ಗೆ ಇವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ 40 ವರ್ಷ ತನಕ ಇರ್ತಾ ಹೋಗುತ್ತೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ರೆ ನಾನು ಹೇಳಿದಂಗೆ ಡಿಗ್ರಿ ಆದವರು ಮಾತ್ರ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇಲ್ಲಿ ಫೀಸ್ ನ ಬಂದ್ಬಿಟ್ಟು ಜನರಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಅವ್ರು ಏನಂತಂದ್ರೆ CBT ಎಕ್ಸಾಮ್, ಫಸ್ಟ್ CBT ಎಕ್ಸಾಮ್ ಬರೆದ್ರೆ ಅವರಿಗೆ 400 ರೂಪಾಯಿ ಅಕೌಂಟ್ಗೆ ರಿಫಂಡ್ ಆಗ್ತಾ ಹೋಗುತ್ತೆ. CBT ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಯಾವುದೇ ತರಹದ ರಿಫಂಡ್ ಆಗೋದಿಲ್ಲ. ಇಲ್ಲಿ ಅದೇ ತರ SC ST ಕ್ಯಾಂಡಿಡೇಟ್ಸ್, ಫಿಮೇಲು, PWBD ಕ್ಯಾಂಡಿಡೇಟ್ಸ್, ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ ಬಂದ್ರೆ 250 ರೂಪಾಯಿ ಫೀ ಮಾಡ್ಬೇಕು, ಪೇಮೆಂಟ್ ಮಾಡ್ಬೇಕಾಗತ್ತೆ. ಅವ್ರಿಗೆ ಏನಂತಂದ್ರೆ 250 ರೂಪಾಯಿಗೂ 250 ರೂಪಾಯಿ ಏನಂತಂದ್ರೆ CBT ಎಕ್ಸಾಮ್ ಬರೆದ್ರೆ ಅವ್ರಿಗೆ ಏನಂತಂದ್ರೆ ರಿಫಂಡ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಫೀ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮಗೆ ಯಾವ ತರ ಸೆಲೆಕ್ಷನ್ ಪ್ರೋಸೆಸ್ ಮಾಡ್ತಾ ಹೋಗ್ತಾರೆ ಅಂತಂದ್ ಬಂದ್ರೆ ಇಲ್ಲಿ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಖಾಂತರ ನೀವು ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಎಕ್ಸಾಮ್ ಡ್ಯೂರೇಷನ್ ಬಂದ್ಬಿಟ್ಟು 90 ನಿಮಿಷಗಳ ಕಾಲ ಇರುತ್ತೆ. ಜನರಲ್ ಅವೇರ್ನೆಸ್ ಪ್ರಶ್ನೆ ಬಂದ್ಬಿಟ್ಟು 40 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ 30 ಕ್ವಶನ್ಸ್ ಇರ್ತವೆ. ಅದೇ ತರ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬಂದ್ಬಿಟ್ಟು 30 ಕ್ವಶನ್ಸ್ ಇರ್ತವೆ. ಟೋಟಲ್ ಬಂದ್ಬಿಟ್ಟು 100 ಮಾರ್ಕ್ಸಿಗೆ ಇರ್ತಾ ಹೋಗುತ್ತೆ. ನೀವು ಶಾರ್ಟ್ ಲಿಸ್ಟ್ ಆಗಿದ್ರೆ ಅಂತಂದ್ರೆ ಸೆಕೆಂಡ್ ಸ್ಟೇಜ್ CBT ನ ಬರಿಬೇಕಾಗತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸ್ ನ ಸಿಲೆಬಸ್ ಏನಿರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬಗ್ಗೆ ಸಿಲೆಬಸ್ ಏನಿರುತ್ತೆ, ಅವೇರ್ನೆಸ್ ನ ಬಗ್ಗೆ ಏನ್ ಸಿಲೆಬಸ್ ಇರುತ್ತೆ ಅಂತ
ನೀವು ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಸೆಕೆಂಡ್ ಸ್ಟೇಜ್ CBT ಅಲ್ಲಿ ಯಾವ ತರ ಪ್ರಶ್ನೆ ಇರುತ್ತಾ ಹೋಗುತ್ತೆ ಅಂತಂದ್ರೆ ಅದರಲ್ಲಿ ಏನಂತಂದ್ರೆ ಎಕ್ಸಾಮ್ ಡ್ಯೂರೇಷನ್ ಬಂದ್ಬಿಟ್ಟು 90 ನಿಮಿಷಗಳ ಕಾಲ ಇರುತ್ತೆ. ಜನರಲ್ ಅವೇರ್ನೆಸ್ 50 ಮಾರ್ಕ್ಸಿಗೆ, ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು 35 ಮಾರ್ಕ್ಸಿಗೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬಂದ್ಬಿಟ್ಟು 35 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಬಂದ್ಬಿಟ್ಟು 120 ಮಾರ್ಕ್ಸಿಗೆ ಕ್ವಶನ್ ಇರ್ತಾ ಹೋಗುತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸ್ CBT 2ಗೆ ಯಾವ ತರದ ಸಿಲೆಬಸ್ ಇರ್ತಾ ಹೋಗುತ್ತೆ ಅಂತ ಇಲ್ಲೆಲ್ಲ ನೀವು ನೋಡಬಹುದು. ಇಲ್ಲಿ CBT ನ ನೀವು ಕ್ವಾಲಿಫೈ ಮಾಡಿದ್ರಂತಂದ್ರೆ CBTST ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಏನಂತಂದ್ರೆ ಅದರಲ್ಲಿ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಏನಂತಂದ್ರೆ ನಿಮಗೆ 30 ವರ್ಡ್ಸ್ ಪರ್ ಮಿನಿಟ್ ಟೈಪಿಂಗ್ ಮಾಡ್ತಾ ಇರಬೇಕು. ಇಂಗ್ಲಿಷ್ ನಲ್ಲಿ ನೀವು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾಡಬೇಕಾಗತ್ತೆ. ಆ ತರ ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನೀವು ಸೆಲೆಕ್ಟ್ ಆದಂತಂದ್ರೆ ಮುಂದಿನ ಪ್ರೊಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವೆಲ್ಲ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವ ಒಂದು ಹುದ್ದೆಗಳಿಗೆ ಯಾವ ತರ ಇದು ಇರುತ್ತೆ ಅಂತಂದು ನೀವು ನೋಡ್ಬೇಕಾಗುತ್ತೆ. ಇಲ್ಲಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಗೆ CBTST ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ನಿಮಗೆ. ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಒಂದೇ CBTST ಬಿಟ್ಟು, ಮತ್ತೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಬಿಟ್ಟು ಉಳುಕಿದೆಲ್ಲದಕ್ಕೂ ಏನಂತಂದ್ರೆ CBTST ಮತ್ತೆ ಇಲ್ಲಿ ಸ್ಟೇಷನ್ ಮಾಸ್ಟರ್ ಬಂದ್ಬಿಟ್ಟು ಆಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಟ್ರಾಫಿಕ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಿಮಗೆ ಯಾವ ತರ ಅಪ್ಲೈ ಮಾಡೋದು ಅಂತಂದೆಲ್ಲ ಡೀಟೇಲ್ ಇದೆ, ನೀವು ನೋಡ್ಕೋಬಹುದು. ಇಲ್ಲಿ ಯಾವ ಒಂದು ರೀಜನ್ ಅಲ್ಲಿ ಯಾವ ಒಂದು RRB ಅಲ್ಲಿ ಯಾವ ಒಂದು ಹುದ್ದೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಬಂದ್ರೆ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಹುದ್ದೆಗಳಿಗೆ ಯಾವ ಒಂದು ಕ್ವಾಲಿಫಿಕೇಶನ್ ನಾನು ಹೇಳ್ದಂಗೆ ಎಲ್ಲದಕ್ಕೂ ಏನಂತಂದ್ರೆ ಡಿಗ್ರಿ ಆಗಿರ್ಬೇಕು ಕಂಪಲ್ಸರಿ ಆಗಿ. ಅದೇ ತರ ಇಲ್ಲಿ ಕೆಲವೊಂದು ಹುದ್ದೆಗಳಿಗೆ ಬಂದ್ಬಿಟ್ಟು ಟೈಪಿಂಗ್ ಬರುತ್ತಿರ್ಬೇಕು. ಟೈಪಿಂಗ್ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಇದೆ ನೋಡ್ರಿ. ಇಲ್ಲಿ ಕೆಲವೊಂದು ಹುದ್ದೆಗಳಿಗೆ ಟೈಪಿಂಗ್ ಬರ್ಬೇಕಾಗತ್ತೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ. ನಾನು ಹೇಳ್ದಂಗೆ 30 ವರ್ಡ್ಸ್ ಪರ್ ಮಿನಿಟ್ ಅಲ್ಲಿ ಸ್ಪೀಡ್ ಅಲ್ಲಿ ಟೈಪಿಂಗ್ ಮಾಡ್ತಿರ್ಬೇಕಾಗತ್ತೆ. ಇಲ್ಲಿ ಇಲ್ಲಿ ನೋಡ್ರಿ, RRB ಅಹಮದಾಬಾದ್ ಅಲ್ಲಿ ಬಂದ್ರೆ ಡೀಸನ್ ಅಲ್ಲಿ ಎಷ್ಟು ಹುದ್ದೆಗಳಿವೆ? ಟೋಟಲ್ 79 ಹುದ್ದೆಗಳಿವೆ. ಅದೇ ತರ RRB ಅಜ್ಮೀರ್ ಅಲ್ಲಿ ಬಂದ್ರೆ 345 ಹುದ್ದೆಗಳಿದಾವೆ. ಅದೇ ತರ RRB ಬೆಂಗಳೂರಲ್ಲಿ ಬಂದ್ರೆ 241 ಹುದ್ದೆಗಳಿದಾವೆ. RRB ಭೋಪಾಲ್ ಅಲ್ಲಿ ಬಂದ್ಬಿಟ್ಟು 382 ಹುದ್ದೆಗಳಿದಾವೆ. ಅದೇ ತರ RRB ಭುವನೇಶ್ವರ್ ಬಂದ್ರೆ 231 ಹುದ್ದೆಗಳಿದಾವೆ. RRB ಬಿಲಸ್ಪುರ್ ಬಂದು 866, ಚಂಡೀಗಢಲ್ಲಿ 199, ಚೆನ್ನೈಲಿ ಬಂದು 187, 111, ಗುವಾಹಟಿಲಿ ನೀವು ನೋಡ್ಕೊಂತ ಹೋಗ್ಬೋದು. ಕೆಲವು ಯಾವ RRB ಅಲ್ಲಿ ಹೆಚ್ಚಿಗೆ ವೇಕೆನ್ಸಿ ಇದಾವೆ ಅಲ್ಲಿ ನೀವು ಸಲ್ಲಿಸಬಹುದು. ಇಲ್ಲಾಂದ್ರೆ ನಿಮ್ಮ ಹತ್ತಿರದ RRB ಯಾವ್ದಿದೆ, ನಮ್ಮ RRB ಬೆಂಗಳೂರು ನಮ್ಮ ಹತ್ರ ಆಗುತ್ತೆ ಅಥವಾ ಸಿಕಂದ್ರಾಬಾದ್ ಹತ್ರ ಆಗುತ್ತೆ. ಯಾವ ಒಂದು RRB ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೋಡಿ, ಹೆಚ್ಚಿಗೆ ವೇಕೆನ್ಸೀಸ್ ಇದಾವೆ ಅಲ್ಲಿ ನೀವು ಅಲ್ಲಿ ಸೆಲೆಕ್ಟ್ ಮಾಡಿ, ರೀಜನ್ ಸೆಲೆಕ್ಟ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟ್ ಗೆ ರೀಚ್ ಆಗಿ ನೋಟಿಫಿಕೇಶನ್ ನ ಓದ್ಕೊಂಡು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು.